ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಅತಿಯಾದ ಬೊಜ್ಜು ಮನುಷ್ಯನನ್ನ ಹಲವು ಕಾಯಿಲೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅತಿಯಾದ ತೂಕದಿಂದ ಆಗುವಂತಹ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಮುಜುಗರ, ಆರೋಗ್ಯ ಸಮಸ್ಯೆ, ನಿಂದನೆಗಳಿಂದ ಬೇಸರ ಆಗೋದು ಸಹಜವಾಗ್ಬಿಟ್ಟಿದೆ. ಪುರುಷರು ಮತ್ತು ಮಹಿಳೆಯರಿಬ್ಬರೂ ಕೂಡ ತೂಕ ಇಳಿಸಿಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾರೆ. ಕೆಲವೊಂದು ಮಾರ್ಗಗಳಿಂದ ಸೈಡ್ ಎಫೆಕ್ಟ್ಸ್ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ದಿನಪೂರ್ತಿ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಕೆಲಸದ ಒತ್ತಡ, ಮಾನಸಿಕ ತುಮುಲ ಹಾಗೂ ಶೂನ್ಯ ದೈಹಿಕ ಶ್ರಮ ಇವೆಲ್ಲ ಹೆಚ್ಚುತ್ತಾ ಇರುವಂತಹ ತೂಕ ಸಮಸ್ಯೆಗೆ ಪ್ರಮುಖ ಕಾರಣಗಳಾಗಿದೆ. ದೇಹವನ್ನ ತಮ್ಮ ಇಷ್ಟಕ್ಕೆ ತಕ್ಕಂತೆ ಸರಿದೂಗಿಸುವ ಭರದಲ್ಲಿ ಸಿಕ್ಕ ಸಲಹೆಗಳನ್ನ, ಆಹಾರ ಪದ್ಧತಿಯನ್ನ ಕುರುಡಾಗಿ ನಂಬತೊಡಗುತ್ತಾರೆ. ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಅರಿವೇ ಇಲ್ಲ ಅಂತಾದ್ರೆ ಜೀವನವೇ ದುಸ್ತರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಬೇರಿಯಾಟ್ರಿಕ್ ಸರ್ಜರಿ ಉತ್ತಮವಾಗಿದೆ. ಹಾಗಿದ್ರೆ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತ ಅಂದ್ರೆ ಏನು, ಇದರ ಉಪಯೋಗಗಳೇನು ಅಂತ ತಿಳಿಸೋದಕ್ಕೆ ಅಪೋಲೋ ಆಸ್ಪತ್ರೆಯ ಬೇರಿಯಾಟ್ರಿಕ್ ಸರ್ಜನ್ ಆಗಿರತಕ್ಕಂತ ಡಾಕ್ಟರ್ ಕಿರಣ್ ಕೆಜೆ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ, ನಾನು ಡಾಕ್ಟರ್ ಕಿರಣ್ ಕೆಜೆ, ಲ್ಯಾಪ್ರೋಸ್ಕೋಪಿಕ್ GI ಆ್ಯಂಡ್ ಬ್ಯಾರಿಯಾಟ್ರಿಕ್ ಸರ್ಜನ್, ಅಪೋಲೋ ಹಾಸ್ಪಿಟಲ್, ಬ್ಯಾಂಗ್ಳೂರು. ಓಕೆ ಸರ್, ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದ್ವಿ, ಎಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ಅತಿಯಾದ ದೇಹದ ತೂಕ ಅಂತ ಹೇಳ್ಬೋದು. ನಾನಾ ಕಾಯಿಲೆಗಳಿಗೆ ಎಡೆ ಮಾಡಿಕೊಡ್ತಿದೆ. ಜನರು ಕೂಡ ಆತಂಕ ವ್ಯಕ್ತಪಡಿಸ್ತಿದ್ದಾರೆ, ಹೇಗಪ್ಪ ಸಣ್ಣ ಆಗೋದು, ಗೊತ್ತಿಲ್ಲದೆ ಇದ್ದಂಗೆ ದಪ್ಪ ಆಗ್ಬಿಟ್ಟಿದೀವಿ ಅಂತ. ಯಾವ್ಯಾವ ಪ್ರಮುಖ ಕಾರಣಗಳಿಂದ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ? ಓಕೆ, ಈಗ ಒಬೆಸಿಟಿ ಅಂದರೆ ನಿಮಗೆಲ್ಲ ತಿಳಿದಿರಂತೆ ಇದು ನಮ್ಮ ದೇಹದ ತೂಕ ಯಾವಾಗ ಅಧಿಕ ಆಗಿ ನಮ್ಮ ಒಂದು ಆರೋಗ್ಯ ಮೇಲೆ ದುಸ್ತರವನ್ನು ತರುತ್ತೋ ಆವಾಗ ನಾವು ಒಬೆಸಿಟಿ ಅಂತೀವಿ. ಸೊ ಇದಕ್ಕೆ ಈಗ ಸುಮಾರು ಕಾರಣಗಳಿದ್ದಾವೆ. ಈಗ ನಮ್ಮ ಒಂದು ಇತ್ತೀಚಿನ ಆಹಾರ ಪದ್ಧತಿಗಳು ಒಂದು ಸ್ವಲ್ಪ ವೆಸ್ಟರ್ನ್ ಫಾಲೋ ಮಾಡ್ತೀವಿ. ಆಮೇಲೆ ನಮ್ಮ ಟ್ರೆಡಿಷನಲ್ ಫುಡ್ ಪ್ಯಾಟ್ರನ್ ಕೂಡ ಈಗ ಆಲ್ಮೋಸ್ಟ್ ಡಿಮಿನಿಷ್ ಆಗಿದೆ. ಆಮೇಲೆ ಈಗ ಚೈಲ್ಡ್ಹುಡ್ ಒಬೆಸಿಟಿ, ಮಕ್ಕಳಿಗೆ ಎಲ್ಲರೂ ಪ್ರೀತಿಯಿಂದ ತಿನ್ನಿಸಿ ಅವ್ರನ್ನೂ ಕೂಡ ಚೈಲ್ಡ್ಹುಡ್ ಒಬೆಸಿಟಿ ಹಸ್ ಬಿಕಮ್ ಎ ಬಿಗ್ ಪ್ರಾಬ್ಲಮ್ ನಮ್ಮ ಒಂದು ಈ ದೇಶದಲ್ಲಿ. ಹೀಗೆ ಹಲವಾರು ಕಾರಣಗಳಿದ್ದಾವೆ. ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಮೊದಲೆಲ್ಲ ಮಕ್ಕಳು ನೋಡಿದ್ರೆ ಯಾವಾಗಲೂ ಗ್ರೌಂಡಲ್ಲಿರೋ, ಈಗ ಎಲ್ಲಿರ್ತಾರೆ, ಯಾವಾಗಲೂ TV ನೋಡ್ತಿರ್ತಾರೆ, ಇಲ್ಲ ವಿಡಿಯೋ ಗೇಮ್ಸ್ ಆಡ್ತಿರ್ತಾರೆ, ಅಮ್ಮ ತಿನ್ನಿಸ್ತಾನೇ ಇರ್ತಾರೆ. ಸೊ ಈಗ ಇದು ಒನ್ ಆಫ್ ದ ಮೂಲ ಕಾರಣ. ಆಮೇಲೆ ಒತ್ತಡ ಈಗ ಹೇಗಾಗಿದೆ ಅಂದರೆ ಜನಕ್ಕೆ ಕೆಲಸದ ಒತ್ತಡದಿಂದ ಜನ ಈಗ ತಮ್ಮ ಒಂದು ಆರೋಗ್ಯ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ. ಅದಕ್ಕೆ ನಾವು ಕೆಲವರು ಹೇಳ್ತಾರೆ ಈ ಒತ್ತಡದಿಂದ ತಿನ್ನೋದು ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ನಾವು ಡಿಪ್ರೆಸಿವ್ ಬುಲಿಮಿಯಾ ಅಂತೀವಿ. ಸೊ ಈ ಥರ ಒಂದು ಸ್ಟ್ರೆಸ್ಫುಲ್ ಜೀವನದಲ್ಲೂ ಕೂಡ ಈ ಥರ ಒಂದು ಡಿಪ್ರೆಸಿವ್ ಬುಲಿಮಿಯಾ, ಆಮೇಲೆ ಗ್ರೇಜಿಂಗ್ ಅಂತಾರೆ, ಅಂದರೆ ಈ ಒತ್ತಡದಲ್ಲಿ ಅವಾಗವಾಗ ತಿಂತಾನೇ ಇರಬೇಕು ಅನಿಸುತ್ತೆ, ತಿಂದರೆ ತಮ್ಮ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಆಲ್ಮೋಸ್ಟ್ ಇದಾಗಿದೆ. ಸೊ ಹಾಗಾಗಿ ನಾವು ಆಮೇಲೆ ಕೆಲವೊಂದು ಒಬೆಸಿಟಿಗಳು ಜೆನೆಟಿಕಲಿ ಬಂದಿರ್ತವೆ, ಕೆಲವೊಂದುಗಳು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬಂದಿರುತ್ತೆ. ಇವೆಲ್ಲ ನಾವು ಟ್ರೀಟ್ ಮಾಡ್ಬೋದು, ಅದಕ್ಕೆ ಬೇರೆ ರೀತಿಯಾದ ಒಂದು ಮಾರ್ಗ ಇದೆ. ಸೊ ಹೀಗೆ ಹಲವಾರು ಕಾರಣಗಳು ನಮ್ಮ ಒಂದು ಒಬೆಸಿಟಿಗೆ ಇದೆ. ಓಕೆ, ಯಾವುದನ್ನ ನಾವು ಒಬೆಸಿಟಿ ಅಂತೀವಿ? ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ತುಂಬಾನೇ ಇರುತ್ತೆ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಬೇಸಿಕಲಿ ಒಂದು ಒಬೆಸಿಟಿ ಅಂತ ನಾವು ಡಿಫೈನ್ ಮಾಡ್ಬೇಕಂದ್ರೆ ಅದಕ್ಕೆ ಮುಂಚೆ ನಾವು ಬಾಡಿ ಮಾಸ್ ಇಂಡೆಕ್ಸನ್ನು ಮೆಜರ್ ಮಾಡಬೇಕಾಗುತ್ತೆ. ಇದು ಹೇಗೆ ಅಂದರೆ ನಮ್ಮ ಒಂದು ತೂಕ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ. ಈಗ 167 ಸೆಂಟಿಮೀಟರ್ಸ್ 1.67 ಸೆಂಟಿಮೀಟರ್ ಇಂಟು 1.67 ಆಗುತ್ತೆ. ಸೊ ಈ ರೀತಿ ನಾವು ಮಾಡಿದಾಗ ನಾರ್ಮಲ್ ರೇಂಜ್ ಅಂದರೆ 18 to 24. ಸೊ 25 to 30ಗೆ ನಾವು ಓವರ್ ವೇಟ್ ಅಂತೀವಿ. 31 to 35 ಗ್ರೇಡ್ 1 ಒಬೆಸಿಟಿ ಅಂತೀವಿ. 35 to 40 ಗ್ರೇಡ್ 2 ಅಂತೀವಿ. ಗ್ರೇಡ್ 3 ಮೇಲಿದ್ರೆ ಅದು ಮೋರ್ ದೆನ್ 40 BMI, ಇಟ್ ಇಸ್ ಕಾಲ್ಡ್ ಎಸ್ ಮಾರ್ಬಿಡ್ ಒಬೆಸಿಟಿ ಅಂತ. ಸೊ ಈಗ ನಾವು BMI ಅಂತ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡಿ ಅದ್ರ ತಕ್ಕಂಗೆ ನಾವು ಮಾಡ್ತೀವಿ. ಇನ್ನೊಂದು ಕ್ವಶನ್ ಕೇಳಿದ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಏನು ಅಂತ. ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ನಮ್ಮ ಈ ಎಕ್ಸೆಸ್ ಬಾಡಿ ವೇಟ್ ಅಥವಾ ಒಬೆಸಿಟಿ ಜೊತೆಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತು ಕೊಲೆಸ್ಟ್ರಾಲ್ ಇವೆಲ್ಲ ಇದ್ದಾಗ ನಾವು ಅದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಈ ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋದು ಈಗ ಒಂದು ಹೆಚ್ಚು ಕಮ್ಮಿ ನಾವು ನೋಡುವಂಥ ಏಜ್ ಗ್ರೂಪ್ ಅಂದರೆ 40+ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಅದು 30+ ಬರ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಕುಲಂಕುಷವಾಗಿ ಎಕ್ಸಾಮಿನ್ ಮಾಡಿ
ಬ್ಯಾರಿಟ್ರಿಕ್ ಸರ್ಜರಿ ಆಫರ್ ಮಾಡ್ಬೋದು. ಅದಕ್ಕೆ ನಾವು ಮೆಟಬಾಲಿಕ್ ಸರ್ಜರಿ ಅಂತೀವಿ. ಅಂದರೆ ಒಬೆಸಿಟಿ ಸರ್ಜರಿ ಇನ್ ಟ್ರೀಟಿಂಗ್ ಮೆಟಬಾಲಿಕ್ ಸಿಂಡ್ರೋಮ್. ಸೊ ಹಾಗಾಗಿ ಈಗ ನಮಗೆ ಒಬೆಸಿಟಿ ಸರ್ಜರಿ. ಸೊ ಒಬೆಸಿಟಿ ಸರ್ಜರಿ ಅಂದರೆ ಒಂದು ಸರ್ಜರಿ ನಮ್ಮ ಬಾಡಿ ತೂಕವನ್ನು ಕಡಿಮೆ ಮಾಡೋಕ್ಕೆ ಮಾಡುವಂಥದ್ದು. ಓಕೆ, ಇದು ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಒಬೆಸಿಟಿ ಸರ್ಜರಿಗೂ ಮತ್ತು ಲೈಪೋಸೆಕ್ಷನ್ಗೂ. ಲೈಪೋಸೆಕ್ಷನ್ ಅದು ಒಂಥರ ಕಾಸ್ಮೆಟಿಕ್ ಸರ್ಜರಿ. ಓಕೆ, ಇದು ಬಾಡಿ ಕಾಂಟ್ರಿಂಗ್ ಸರ್ಜರಿ ಅಂತೀವಿ. ಅಂದರೆ ಅದು ಒಂದು ಭಾಗದಲ್ಲಿ ಮಾಡ್ಬೋದು. ಹೊಟ್ಟೆಯಲ್ಲಿ ಬಜ್ಜು ಜಾಸ್ತಿ ಇದ್ದಾಗ ಅದಕ್ಕೆ ಲೈಪೋಸೆಕ್ಷನ್ ಮಾಡ್ಬೋದು. ಕೆಲವರಿಗೆ ಬಟೆಕ್ಸಲ್ ಜಾಸ್ತಿ ಇರುತ್ತೆ ಅಂಥವ್ರು ಮಾಡ್ಕೊಂಡು ಇದು ಒಂಥರ ಕಾಸ್ಮೆಟಿಕ್ ಸರ್ಜರಿ. ಸೊ ನಮ್ಮ ಈ ಒಂದು ಬ್ಯಾರಿಟ್ರಿಕ್ ಸರ್ಜರಿ ಯೂನಿಫಾರ್ಮ್ ಬಾಡಿ ವೇಟ್ ಲಾಸ್ ಆಗುತ್ತೆ. ಒಂದೇ ಭಾಗ ಆಗೋದಿಲ್ಲ, ಯೂನಿಫಾರ್ಮ್ ಬಾಡಿ ಲಾಸ್ ಆಗುತ್ತೆ. ಸೊ ಜನ ಕಂಪ್ಲೇಂಟ್ಸ್ ಮಾಡ್ತಿರ್ತಾರೆ, ನಾವು ಗಮನಿಸಿದಂತೆ ನಾನೇನು ಹೆಚ್ಚಿಗೆ ಊಟನೇ ಮಾಡೋದಿಲ್ಲ ಆದ್ರೂ ಕೂಡ ದೇಹದ ತೂಕ ದಪ್ಪ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ತುಂಬಾ ಜನ ಹೇಳ್ತಾರೆ ನಾನು ಏನ್ ತಿಂದ್ರೂ ಕೂಡ ದಪ್ಪನೇ ಆಗಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ, ಯಾಕೆ ಈ ರೀತಿ ಅಂತ? ಇದು ಏನಾಗುತ್ತೆ ಅಂದ್ರೆ ಕೆಲವರಿಗೆ ನೀವು ಹೇಳಿದ್ರಲ್ಲ ಜೆನೆಟಿಕಲಿ ಅಂತೇಳಿ. ಸೊ ಅಂಥವ್ರಲ್ಲಿ ಇದು ಜೆನೆಟಿಕಲಿ ಇನ್ಹೆರಿಟ್ ಆಗಿರ್ತಾರೆ. ಈ ಒಂದು ಕಡಿಮೆ ತಿಂತಾರೆ, ಬಟ್ ಯಾಕಂದ್ರೆ ಅವರಿಗೆ ಅವ್ರದ್ದು ಕೆಲವೊಂದು ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಇರ್ಬೋದು. ಸೊ ಅಂಥವ್ರು ಅದಕ್ಕೆ ನಾವು ಹೇಳೋದು ಪ್ರತಿಯೊಂದು ಒಬೆಸಿಟಿ ಪೇಷಂಟ್ನ ನಾವು ಕುಲಂಕುಷವಾಗಿ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಏನು ರೀಸನ್ ಇವ್ರ ವೆಯ್ಟ್ ಗೇನ್ಗೆ ಅಂತೇಳಿ. ಸೊ ಕೆಲವರು ನೀವು ಹೇಳಿದ್ರಿ, ಕೆಲವರು ಎಷ್ಟು ತಿಂತೀನಿ ತೆಳ್ಳಗಿರ್ತಾರಂತ, ಅವರಲ್ಲಿ ಬಾಡಿ ಮೆಟಬಲಿಸಮ್ ರೇಟ್ ಚೆನ್ನಾಗಿರುತ್ತೆ, BMR. ಸೊ ಅದು ಅವ್ರ ಗಾಡ್ ಗಿಫ್ಟು, ಜೊತೆಗೆ ಅವರ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅಂಥವರಲ್ಲಿ ಡೆಫಿನೆಟ್ಲಿ ದೇ ಹ್ಯಾವ್ ದ ಎಬಿಲಿಟಿ ಟು ಮೆಟಬಲೈಸ್ ವಾಟ್ ಎವರ್ ದೇ ಹೀಟ್. ಸೊ ಅಂಥವರಲ್ಲಿ ಇದು ನಾವು BMR ಚೆನ್ನಾಗಿದ್ದಂಥವರಲ್ಲಿ ನಾವು ಎಷ್ಟೇ ತಿಂದರೂ ಕೂಡ ಅವ್ರ ವೇಟ್ ಗೇನ್ ಆಗೋದಿಲ್ಲ. ಈ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಗಮನಿಸ್ತಾ ಇರ್ತೀವಿ ನಾವು. ಈಗ ಟೀನೇಜರ್ಸ್ ಅಲ್ಲೂ ಕೂಡ ಥೈರಾಯ್ಡ್ ಆಗಿ ತುಂಬಾ ಓವರ್ ವೇಟ್ ಆಗುವಂಥದ್ದು, ಜೊತೆಗೆ ಆಫ್ಟರ್ ಪ್ರೆಗ್ನೆನ್ಸಿ ಡೆಲಿವರಿ ಆದ ನಂತರದಲ್ಲಿ ವೇಟ್ ಗೇನ್ ಆಗುವಂಥದ್ದು. ಅದನ್ನು ಏನೇ ಮಾಡಿದ್ರು ಕೂಡ ಕಡಿಮೆ ಮಾಡೋಕೆ ಸಾಧ್ಯನೇ ಇಲ್ಲ. ಜಿಮ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಡಯಟ್ ಮಾಡ್ತಾರೆ, ಯಾವುದರಿಂದನೂ ಕೂಡ ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಕೊಡಿ. ಈಗ ಏನಾಗುತ್ತೆ ಅಂದರೆ, ಈಗ ಥೈರಾಯ್ಡ್ ಪೇಷಂಟ್ಸಲ್ಲಿ ಏನಂದರೆ ಹೈಪೋಥೈರಾಯ್ಡ್ ಅಂದರೆ ಅದರಲ್ಲಿ ಸ್ವಲ್ಪ ನಮ್ಮಲ್ಲಿ ಬಾಡಿ ಮೆಟಬಲಿಸಮ್ ಕಡಿಮೆ ಇರುತ್ತೆ. ಆಮೇಲೆ ಇಂಥವರಲ್ಲಿ ನಾವು ಏನಾಗುತ್ತೆ ಅಂದರೆ ಯೂಶಲಿ ದೇ ಆರ್ ಅಸೋಸಿಯೇಟೆಡ್ ವಿತ್ ಇನ್ಕ್ರೀಸ್ಡ್ ವೇಟ್ ಗೇನ್. ಸೊ ನಾವು ಅದನ್ನು ರೆಕ್ಟಿಫೈ ಮಾಡಿದ್ರೆ ಅದು ಸರಿಯಾಗುತ್ತೆ. ಅದಕ್ಕೆ ನಾವು ಇದನ್ನು ಎಲ್ಲ ಹಾರ್ಮೋನಲ್ ಅಸೆಸಸ್ ಮಾಡಬೇಕಾಗುತ್ತೆ. ಸೊ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಅಂದರೆ ಹಾರ್ಮೋನಲ್ ವೇರಿಯೇಷನ್ಸ್ ತುಂಬ ಇರುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಆದಮೇಲೆ ಕ್ರಮೇಣ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಕೆಲವರು ಏನು ಮಾಡ್ಬಿಡ್ತಾರೆ, ವೆಯ್ಟ್ ಗೇನ್ ಆಗಿರುತ್ತೆ, ಕೆಲವರು ಅದಕ್ಕೆ ಎಫರ್ಟ್ ಹಾಕೋಕೆ ಹೋಗೋದಿಲ್ಲ. ಅದು ನ್ಯಾಚುರಲಿ ಪ್ರೆಗ್ನೆನ್ಸಿ ಅಸೋಸಿಯೇಟ್ ಅಂತ ಅನ್ಕೊಂಡ್ಬಿಡ್ತಾರೆ. ಒಂದ್ಸರಿ ಅದು ಪ್ರೆಗ್ನೆನ್ಸಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದೇ ವೇರಿಯೇಷನ್ಸ್ ಏನಿರುತ್ತಲ್ಲ, ಅದು ಟೇಪರ್ ಆಫ್ ಆದಮೇಲೆ ದೇ ಶುಡ್ ಗೆಟ್ ಬ್ಯಾಕ್ ಟು ಫಿಸಿಕಲ್ ಆಕ್ಟಿವಿಟಿ. ಅವಾಗ ಅವ್ರು ಕಡಿಮೆ ಆಗ್ತಾರೆ. ತುಂಬ ಜನ ಮಾಡೋದಿಲ್ಲ. ಅದೇನಾಗ್ಬಿಡುತ್ತೆ, ಅಲ್ಲಿಂದ ಮಗು ಆರೈಕೆ ಒಂದು ಒತ್ತಡದಲ್ಲಿ ಅವರು ಪಾಪ ಮರ್ತೋಗ್ಬಿಡ್ತಾರೆ ವೆಯ್ಟ್ ಗೇನ್ ಬಂದಿರೋದನ್ನ, ಆಮೇಲೆ ಅದನ್ನ ನಿಭಾಯಿಸೋದನ್ನ. ಈ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ. ಇದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಇತ್ತೀಚಿನ ನಿರ್ಮಾಣಗಳಷ್ಟೇ ಪ್ರಚಲಿತವಾಗ್ತಾ ಇದೆ. ಒಂದು 10-12 ವರ್ಷ ನಮ್ಮ ಭಾರತಕ್ಕೆ ಬಂದಿದ್ರು ಕೂಡ ಈಗ ಜನರು ತಿಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದ್ರೆ ಇದು ಒಂಥರ ಕೀಹೋಲ್ ಸರ್ಜರಿ ಮಾಡೋದು ಲ್ಯಾಪ್ರೋಸ್ಕೋಪಿ ಮೂಲಕ. ಈಗ ತುಂಬಾ ಜನಕ್ಕೆ ಗೊತ್ತಿದೆ ಕೀಹೋಲ್ ಸರ್ಜರಿ ಅಂದ್ರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಗಾಲ್ ಬ್ಲಾಡರ್ ಸರ್ಜರಿ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಯಲ್ಲಿ ಅಪೆಂಡಿಕ್ಸ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಯಲ್ಲಿ ಹರ್ನಿಯಾ ಮಾಡ್ತೀವಿ. ಅದೇ ರೀತಿ ಕೂಡ ಬ್ಯಾರಿಯಾಟ್ರಿಕ್ ಸರ್ಜರಿ ಕೂಡ ನಾವು ಮಾಡೋದು ಕೀಹೋಲ್ ಸರ್ಜರಿಯಲ್ಲಿ. ಸೊ ಏನಾಗುತ್ತೆ ಅಂದ್ರೆ, ನಾವು ಕೀಹೋಲ್ ಸರ್ಜರಿಯಿಂದ ಮಾಡೋ ಈ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡೋದ್ರಿಂದ ಪೇಷಂಟ್ ಬೇಗ ರಿಕವರಿ ಆಗ್ತಾರೆ. ಸೊ ಇದು ನಾವು ಹೇಗೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅನ್ನೋದು ಅದರಲ್ಲಿ ಒಂದು ಸಬ್ ಡಿವಿಷನ್ ಇದೆ. ಈಗ ಹೆಂಗೆ ಅಂದ್ರೆ ರಿಸ್ಟ್ರಿಕ್ಟಿವ್ ಪ್ರೊಸೀಜರ್ ಅಂತೀವಿ, ಮಾಲ್ ಅಬ್ಸರ್ವ್ಟಿವ್ ಪ್ರೊಸೀಜರ್ ಅಂತೀವಿ. ರಿಸ್ಟ್ರಿಕ್ಟಿವ್ ಪ್ರೊಸೀಜರ್ಲಿ ಏನು ಮಾಡ್ತೀವಿ, ಪೇಷಂಟ್ ತಿನ್ನೋ ಒಂದು ಕ್ವಾಂಟಿಟಿ ಕಡಿಮೆ ಮಾಡ್ತೀವಿ, ಅದಕ್ಕೆ ನಾವು ರಿಸ್ಟ್ರಿಕ್ಟಿವ್ ಸರ್ಜರೀಸ್ ಅಂತೀವಿ. ಅದ್ರಲ್ಲಿ ಬರೋದು ಗ್ಯಾಸ್ಟ್ರಿಕ್ ಸ್ಲೀವ್ ರಿಸೆಕ್ಷನ್ ಅಂತೇಳಿ. ಅವಾಗ ಹೊಟ್ಟೆಯ 85 ಭಾಗ ತೆಗಿತೀವಿ. ಅದರಲ್ಲಿ ಫಂಡಸ್ ಅಲ್ಲಿ ಗೆರ್ಲಿನ್ ಅಂತ ಇರುತ್ತೆ, ಅದು ಆಂಟಿ ಇನ್ಕ್ರಿಟಿನ್. ಅಂದ್ರೆ ಅದು ನಮಗೆ ಏನ್ ಮಾಡುತ್ತೆ ಅಂದ್ರೆ ಹಂಗರ್ ಜಾಸ್ತಿ ಮಾಡುತ್ತೆ, ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಮಾಡುತ್ತೆ. ಸೊ ಹಂಗಾಗಿ ಅದು ನಮ್ಮ ಬಾಡಿಯಿಂದ ಹೊರಗೆ ಹೋದ್ರೆ ಸೊ ಹಸಿವು ಕಡಿಮೆ ಆಗುತ್ತೆ. ಆಮೇಲೆ ಪೇಷಂಟ್ ತಿನ್ನೋ, ಈಗ ಎಸ್ಪೆಷಲಿ ಬಿಂಜ್ ಈಟಿಂಗ್ ಡಿಸಾರ್ಡರ್ಸ್ ಇರುತ್ತಲ್ಲ, ಅಂಥವರಲ್ಲಿ ನಾವು ಸ್ಲೀವ್ ರಿಸೆಕ್ಷನ್ ನಾವು ರಿಕಮೆಂಡ್ ಮಾಡ್ತೀವಿ, ಎಸ್ಪೆಷಲಿ ಯಂಗರ್ ಪೇಷಂಟ್ಸ್ ಅಲ್ಲಿ. ನೆಕ್ಸ್ಟ್ ಬಂದ್ರೆ ನಾವು ಮಾಲ್ ಅಬ್ಸರ್ಪ್ಟಿವ್ ಪ್ರೊಸೀಜರ್ಸ್ ಅಂತೀವಿ. ಅಂದ್ರೆ ತಿಂದಿದ್ದು ಈ ರೆಸ್ಟ್ರಿಕ್ಟಿವ್ ಪ್ರೊಸೀಜರ್ ನಾವು ಸ್ವಲ್ಪ ತಿಂದರೂ ಕೂಡ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ. ಓಕೆ, ಯಾಕಂದ್ರೆ ಅದಕ್ಕೆ ಆ ಪಾತ್ವೆ ನಾವು ಚೇಂಜ್ ಮಾಡೋದಿಲ್ಲ, ಹೊಟ್ಟೆ ಭಾಗ ಕಡಿಮೆ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ನಾವು ಇವನ್ 5 ಇಡ್ಲಿ ತಿನ್ನೋರು ಅರ್ಧ ಇಡ್ಲಿ ತಿಂತಾರೆ, ಆ ಅರ್ಧ ಇಡ್ಲಿ ಕೂಡ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ. ಅಂದ್ರೆ ಒಟ್ಟಿಗೆ ಅವರೊಂದು ಒಂದೆರಡು ಇಡ್ಲಿನೂ ಒಂದು 1/4 ಗಂಟೆ 20 ನಿಮಿಷ ಆಗ್ಬೋದು, ಅಥವಾ ಅರ್ಧ ಗಂಟೆ ಆಗ್ಬೋದು, ಸ್ಲೋ ತಿಂತಾರೆ. ಬಟ್ ಸ್ಲೋ ತಿಂದ್ರೆ ಅಬ್ಸರ್ವ್ ಆಗುತ್ತೆ. ಬಟ್ ಅವರು ಆ ಥರ ಮೊದಲಂಗೆ ತುಂಬ ಬಿಂಜು
5, 10, 15 ಇಡ್ಲಿ ತಿನ್ನೋರು ಇದ್ದಾರೆ. ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅವಾಗ ಏನಾಯ್ತಂದ್ರೆ ಮಾಲ್ ಅಬ್ಸರ್ಪ್ಷನ್ ಆಗೋದಿಲ್ಲ. ತಿಂದಿದ್ರಲ್ಲಿ ವೈಟಮಿನ್ಸು, ಐರನ್ ಅಬ್ಸರ್ಪ್ಷನ್ ಎಲ್ಲ ಫಸ್ಟ್ ಪಾರ್ಟ್ ಆಫ್ ಕರಳಲ್ಲಿ ಆಗುತ್ತೆ, ಅವೆಲ್ಲ ಕ್ಲೀನಾಗೆ ಅಬ್ಸರ್ಪ್ಷನ್ ಆಗುತ್ತೆ. ಈ ಮಾಲ್ ಅಬ್ಸರ್ಪ್ಷನ್ ಪ್ರೊಸೀಜರ್ ಅಂದ್ರೆ ಏನಾಗುತ್ತೆ ಅಂದ್ರೆ ತಿನ್ನೋ ಒಂದು ಭಾಗ, ಈಗ ನಮ್ಮ ಸ್ಟಮಕ್ ವಾಲ್ಯೂಮ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ನಾವು ಅದನ್ನೇನು ಮಾಡ್ತೀವಿ, ಕರಳನ್ನ, ನಮ್ಮ ಈ ಸಣ್ಣ ಕರಳಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಾವು ಕಟ್ ಮಾಡಿ ಸಣ್ಣ ಕರಳನ್ನ ಬಂದು ಆ ಸಣ್ಣ ಸ್ಟಮಕ್ ಪೌಚ್ ಮಾಡಿರ್ತೀವಲ್ಲ ಅಲ್ಲಿ ಬಂದು ಜಾಯಿನ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ತಿನ್ನೋದು ಡೈರೆಕ್ಟ್ ಆಗಿ ನಾರ್ಮಲ್ ಪಾತ್ವೇಲಿ ಹೋಗಲ್ಲ, ಅದು ಆಲ್ಮೋಸ್ಟ್ ನಮ್ಮ ಸಣ್ಣ ಕರಳನ್ನ ಕೊನೆಯ ಭಾಗಕ್ಕೆ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ GLP-1 ಅಂತೇಳಿ ಅದು ಇನ್ಕ್ರಿಟಿನ್ ಅಂತಾರೆ, ಅಂದ್ರೆ ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇನ್ಸುಲಿನ್ ಸೆಕ್ರೇಷನ್ ಚೆನ್ನಾಗತ್ತೆ. ಓಕೆ, ಸೊ ಇವೆಲ್ಲ ಯಾವಾಗ ಅನ್ವಯ ಆಗ್ತವೆ ಅಂದ್ರೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಲ್ಲಿ ಹೆಲ್ಪ್ ಆಗ್ತವೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ತಿನ್ನೋದು ಕಡಿಮೆ, ಜೊತೆಗೆ ತಿಂದಿರೋದ್ರಲ್ಲಿ ಅಬ್ಸಾರ್ಪ್ಷನ್ ಆಗೋದು ಕಡಿಮೆ. ಯಾಕಂದ್ರೆ ನಾವು ತಿನ್ನೋದು ಅರ್ಧ ಇಡ್ಲಿಯಲ್ಲಿ ಅರ್ಧ ಇಡ್ಲಿ ಅಬ್ಸರ್ವ್ ಆಗಲ್ಲ, ಯಾಕಂದ್ರೆ ಬೈ ಟೈಮ್ ಅದರ್ ಎನ್ಸೈಮ್ಸ್ ಕಮ್ ಅಂಡ್ ರೀಚ್ ದಟ್ ಪಾಯಿಂಟ್ ಅರ್ಧ ಫುಡ್ ಹೋಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇದು ಎಫೆಕ್ಟಿವ್ ವೇಟ್ ಲಾಸ್ ಆಗುತ್ತೆ. ಎಸ್ಪೆಷಲಿ ಇದು ನಾವು ರಿಕಮೆಂಡ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ ಡಯಾಬಿಟಿಸು, ಆಮೇಲೆ ಹೈಪರ್ ಕೊಲೆಸ್ಟ್ರಾಲಿಮಿಯಾ, ಈ ತರ ಕೋಮಾರ್ಬಿಡಿಸ್ ಇದ್ದವರಿಗೆ ನಾವು ಇದು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ನಾವು ಆಸ್ ಎ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್ ಅಂತಾನು ಹೇಳ್ತೀವಿ. ಅದ್ರ ಬಗ್ಗೆ ಮತ್ತೆ ನಿಮಗೆ ಹೇಳ್ತೀನಿ ಯಾವಾಗ ಅನ್ವಯಿಸುತ್ತೆ ಅಂತೇಳಿ. ಇನ್ನೊಂದು ಮಿನಿ ಗ್ಯಾಸ್ಟ್ರಿಕ್ ಬೈಪಾಸ್, ಇದರಲ್ಲಿ ಏನಂದ್ರೆ ಸೇಮ್ ಬೈಪಾಸ್ ಸರ್ಜರಿ ತರನೇ ಸ್ವಲ್ಪ ತಿನ್ನೋ ಒಂದು ಕೆಪಾಸಿಟಿ ಜಾಸ್ತಿ ಮಾಡ್ತೀವಿ. ಸೊ ಈಗ ಏನಂದ್ರೆ ಈಗ ನಾವು ಕೆಲವರು ಸಣ್ಣ ಮಕ್ಕಳಲ್ಲಿ ಶುಗರು ಒಂದಿರುತ್ತೆ, ಪೇರೆಂಟ್ಸಿಗೆ ಅಷ್ಟು ಪನಿಷ್ಮೆಂಟ್ ಕೊಡೋಕ್ಕೂ ಇಷ್ಟ ಇರಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಪೌಚ್ನ ಜಾಸ್ತಿ ಮಾಡ್ತೀವಿ, ಅದಕ್ಕೆ ಮಿನಿ ಗ್ಯಾಸ್ಟ್ರಿಕ್ ಬೈಪಾಸ್ ಅಂತೀವಿ. ಗ್ಯಾಸ್ಟ್ರಿಕ್ ಬೈಪಾಸ್ ಅಲ್ಲಿ ಪೌಚ್ ತುಂಬಾ ಸಣ್ಣದಿರುತ್ತೆ, ಇದರಲ್ಲಿ ಪೌಚ್ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ. ಬಟ್ ಏನಂದ್ರೆ ತಿಂದಿದ್ದು ಒಂದ್ ಇಡ್ಲಿ ತಿಂದ್ರೆ ಅರ್ಧ ಇಡ್ಲಿ ಅಬ್ಸರ್ವ್ ಆಗುತ್ತೆ, ಇನ್ನು ಅರ್ಧ ಇಡ್ಲಿ ಅಬ್ಸರ್ವ್ ಆಗೋದಿಲ್ಲ. ಅವಾಗ ಏನಾಗುತ್ತೆ ಸ್ವಲ್ಪ ಮಾಲ್ ಅಬ್ಸರ್ಪ್ಷನ್ ಇರುತ್ತೆ. ಸೊ ಈ ಬೈಪಾಸ್ ಸರ್ಜರಿಗಳಲ್ಲಿ ಏನಾಗುತ್ತೆ ಮಾಲ್ ಅಬ್ಸರ್ಪ್ಷನ್ ಆಗುತ್ತೆ. ಈ ಪೇಷಂಟ್ಸ್ ತುಂಬ ಸ್ಟ್ರಿಕ್ಟಾಗಿ ಫಾಲೋಅಪ್ ಬರಬೇಕಾಗುತ್ತೆ, ಇಲ್ಲಾಂದರೆ ತುಂಬ ವೈಟಮಿನ್ಸ್ ಕೊರತೆಗಳು ಇವೆಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಫಾಲೋಅಪ್ ಬರಬೇಕು. ಸೊ ಹಾಗಾಗಿ ಇದು ಒಂಥರ ಸರ್ಜನ್ ಮಾಡಿ ಬಿಡೋದು ಅಂತದಲ್ಲ, ಇದು ಜವಾಬ್ದಾರಿಯುತವಾಗಿ ಒಂದು ಟೀಮ್ ಮಾಡೋದು. ಅಂದರೆ ಸೈಕಾಲಜಿಸ್ಟು, ಅನಸ್ಥೆಟಿಸ್ಟು, ಸರ್ಜನ್ನು, ಡಯಟಿಷಿಯನ್ನು. ಸೊ ಇದೆಲ್ಲ ಒಂದು ಟೀಮ್ ಎಫರ್ಟ್. ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಬೆಸಿಟಿ ಬಗ್ಗೆ ಮಾತನಾಡ್ತಾ ಇದ್ವಿ, ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ತಾ ಇದ್ವಿ. ಡಾಕ್ಟರ್ ಕಿರಣ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೋಣ. ಆಗಲೇ ಮಾತನಾಡ್ತಾ ಇದ್ವಿ ಚಿಕಿತ್ಸಾ ವಿಧಾನಗಳ ಬಗ್ಗೆ. ಎಷ್ಟು ದಿನ ಅಡ್ಮಿಟ್ ಆಗಬೇಕಾಗುತ್ತೆ, ಜೊತೆಗೆ ಯಾರೆಲ್ಲ ಮಾಡಿಸ್ಕೊಳ್ಬಹುದು ಈ ಸರ್ಜರಿನ? ಓಕೆ, ಫೈನ್. ಈ ಒಂದು ಸರ್ಜರಿ ಪ್ರೀ ಆಪರೇಟಿವ್ಲಿ ಎಲ್ಲ ನಾವು OPD ಬೇಸಿಸಲ್ಲಿ ಮಾಡ್ಬೋದು, ಸೈಕಾಲಜಿಸ್ಟ್ ಒಪಿನಿಯನ್ನು. ಸೊ ದಟ್ ಸೈಕಾಲಜಿ ಯಾಕೆ ಬೇಕು, ಪೇಷಂಟಿಗೆ ಒಂದು ಸಾಮರ್ಥ್ಯ ಇದೆಯಾ ಕನ್ಸೆಂಟ್ ಕೊಡೋಕ್ಕೆ, ಈಸ್ ಮೆಂಟಲಿ ವೆರಿ ಫಿಟ್ ಟು ಗೋ ಅಂಡರ್ಗೋ ದಿ ಸರ್ಜರಿ ಅನ್ನೋದು. ಆಮೇಲೆ ಅನಸ್ತೀಶಿಯಾ ಚೆಕಪ್ ಎಲ್ಲ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅವೆಲ್ಲ ವೇರಿಯೇಷನ್ಸ್ ಇರುತ್ತಲ್ಲ ಅವನ್ನ ಚೆಕ್ ಮಾಡ್ತೀವಿ. ಥೈರಾಯ್ಡು, ಕಾರ್ಟಿಸಲ್ ಲೆವೆಲ್ ಎಲ್ಲ ಚೆಕ್ ಮಾಡ್ತೀವಿ. ಎಲ್ಲ ಎಂಡೋಸ್ಕೋಪಿ ಮಾಡ್ತೀವಿ. ಕೆಲವರು ಏನಾಯ್ತಂದ್ರೆ ತುಂಬ ಬರ್ಪಿಂಗ್ ಇರುತ್ತೆ, ಸೊ ಅಂಥದ್ರಲ್ಲಿ ನಾವು ಪ್ರೊಸೀಜರ್ ಮಾಡೋದು ಬದಲಾವಣೆ ಮಾಡಬೇಕಾಗತ್ತೆ. ಸೊ ಎಂಡೋಸ್ಕೋಪಿ, ಅಲ್ಟ್ರಾಸೌಂಡ್ ಇವೆಲ್ಲ ನಾವು ಮಾಡಿ ಆಪರೇಷನ್ಗಿಂತ ಒಂದು ವಾರ ಮುಂಚೆ ನಾವು ಸ್ವಲ್ಪ ಲಿಕ್ವಿಡ್ ಡಯಟಲ್ಲಿ ಇರಿ ಅಂತೀವಿ. ಯಾಕಂದ್ರೆ ಸ್ವಲ್ಪ ಲಿವರ್ ಶಿಂಕ್ ಆದರೆ ಆಪರೇಷನ್ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಆಪರೇಟಿವ್ ಫೀಲ್ಡ್ಗೆ. ಸೊ ಇವೆಲ್ಲ ನಾವು ಸರ್ಜರಿಗೆ ಮುಂಚೆ ಮಾಡುವಂಥದ್ದು. ಇವೆಲ್ಲ ಏನು ಅಡ್ಮಿಟ್ ಆಗಿ ಮಾಡಬೇಕಂತ ಏನಿಲ್ಲ. ಸೊ ಅಡ್ಮಿಷನ್ ಆದಮೇಲೆ ನಾವು ಸರ್ಜರಿ, ಈಗ ಗ್ಯಾಸ್ಟ್ರಿಕ್ ಸ್ಲೀವ್ ರಿಸೆಕ್ಷನ್ ಸರ್ಜರಿ ಆದರೆ ಇತ್ತೀಚಿನ ದಿನದಲ್ಲಿ 3 ದಿವಸದಲ್ಲಿ ಕಳಿಸ್ತೀವಿ ನಾವು. ಬೈಪಾಸ್ ಸರ್ಜರಿ ಆದರೆ 5 ದಿವಸದಲ್ಲಿ ಕಳಿಸ್ಕೊಡ್ತೀವಿ ಮ್ಯಾಕ್ಸಿಮಮ್, ಐಮ್ ಟೆಲಿಂಗ್ ಯು. ಸೊ ಏನಾಗುತ್ತೆ ಅಂದರೆ ಸ್ಲೀವ್ ರಿಸೆಕ್ಷನ್ ಸರ್ಜರಿ ಆದ ನೆಕ್ಸ್ಟ್ ಡೇನೇ ನಾವು ಓರಲ್ ಅಲೋ ಮಾಡ್ತೀವಿ. ಲೀಕ್ ಟೆಸ್ಟ್ ಅಂತ ಮಾಡ್ತೀವಿ, ಓರಲ್ ಗ್ಯಾಸ್ಟ್ರೋಗ್ರಫಿ ಸ್ಟಡಿ ಅಂತೇಳಿ. ಏನು ಲೀಕ್ ಇಲ್ಲ ಅಂದರೆ ಪೇಷಂಟಿಗೆ 2 ವೀಕ್ಸ್ ಲಿಕ್ವಿಡ್ ಡಯಟು, 2 ವೀಕ್ಸ್ ಸೆಮಿ ಸಾಲಿಡ್, 2 ವೀಕ್ಸ್ ಸಾಫ್ಟ್ ಡಯಟ್ ಫಾಲೋಡ್ ಬೈ, ಇದನ್ನು ನಾವು ಡಯಟಿಷಿಯನ್ ಮೂಲಕ ಚಾರ್ಟಲ್ಲಿ ಕೊಟ್ಕೊಳಿಸ್ತೀವಿ. ಸೊ ಇದು ಸಿನ್ಸ್ ವಿ ಆರ್ ಡೂಯಿಂಗ್ ಇಟ್ ಅಂದರೆ ಲ್ಯಾಪ್ರೋಸ್ಕೋಪಿ, ಕೀವೋಲ್ ಸರ್ಜರಿ, ಇದರಲ್ಲಿ ನಾವು ಹೊಟ್ಟೆ ಕೊಯ್ದು ಮಾಡೋದಿಲ್ಲ, ಕ್ಯಾಮ್ರಾ ದುರ್ಬಿನಲ್ಲಿ ಕ್ಯಾಮ್ರಾ ಹಾಕಿ ಮಾಡುವಂಥದ್ದು ಅದರಿಂದ ರಿಕವರಿ ಬೇಗ ಇರುತ್ತೆ. ಸೊ ಒಂದ್ಸರಿ ಲೀಕ್ ಟೆಸ್ಟ್ ನೆಗೆಟಿವ್ ಇತ್ತು ಅಂದರೆ ನಾವು ಅವ್ರಿಗೆ ಲಿಕ್ವಿಡ್ ಡಯಟಲ್ಲಿ ಮನೆ ಕಳಿಸ್ಕೊಡ್ತೀವಿ. ಫಸ್ಟಿಗೆ 30 ml per hour, 50 ml per hour, ಹೀಗೆ ಒಂದು ಕೆಲವೊಂದು ಎಜುಕೇಷನ್ ಮಾಡಬೇಕಾಗತ್ತೆ ಪೇಷಂಟಿಗೆ. ಒಂದೇ ಸರ್ಜರಿ ಮಾಡಿ ಕೈ ಬಿಡುವಂಥದ್ದಲ್ಲ, ಸರ್ಜರಿ ಮಾಡಿ ಈಗೀಗ ಹೋಗ್ಬೇಕಂತ ವಿಧಾನಗಳು ಹೇಳಬೇಕಾಗತ್ತೆ. ಬೈಪಾಸ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದರೆ ಜಾಯಿಂಟ್ ಇಲ್ಲಿ ಕಟ್ ಮಾಡಿ ಅಲ್ಲಿ ಜಾಯಿಂಟ್ ಮಾಡೋದು ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಜಾಯಿಂಟ್ ಹೀಲ್ ಆಗಬೇಕು.
ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ಅಟ್ಲೀಸ್ಟ್ 2 to 3 days ಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಲೀಕ್ ಟೆಸ್ಟ್ ಮಾಡ್ತೀವಿ ಆಫ್ಟರ್ 3 days. ಆ ಲೀಕ್ ಟೆಸ್ಟ್ ನೆಗೆಟಿವ್ ಇತ್ತು ಅಂದರೆ ಲಿಕ್ವಿಡ್ ಡಯಟ್ ಶುರು ಮಾಡಿ ಆಮೇಲೆ ಅವ್ರನ್ನ ನಮ್ಮ ಮನೆ ಕಳ್ಸಿಕೊಡ್ತೀವಿ. ಅವರಲ್ಲೂ ಕೂಡ ವಿಧಾನಗಳು ಹೇಳ್ಕೊಡ್ತೀವಿ, ಈಗ ಲಿಕ್ವಿಡ್ ಡಯಟಿಂದ ಹೇಗೆ ಸಾಲಿಡ್ ಡಯಟ್ ತನಕ ಹೋಗ್ಬೇಕು ಅನ್ನೋದು. ಸೊ ಹೀಗೆ ನಾವು ಅವರಿಗೆ ಒಂದೊಂದು ಈ ಥರ ನಾವು ಎಜುಕೇಷನ್ ಕೊಡಬೇಕಾಗತ್ತೆ. ಸೊ ಯೂಶಲಿ ಯು ಕ್ಯಾನ್ ಅಸ್ಯೂಮ್ ಲೈಕ್ ಸ್ಲೀವ್ ರಿಸೆಕ್ಷನ್ ಆದರೆ 3 ದಿವಸ, ಮ್ಯಾಕ್ಸಿಮಮ್ ಅಂದರೆ 5 days. ಬೈಪಾಸ್ ಸರ್ಜರಿ ಆದರೆ 4 to 8 days ಅಂತ ಅನ್ಕೊಬೋದು. ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ನಾನು 8 days ಇಸ್ ವೆರಿ ರೇರ್ಲಿ ವಿ ಕೀಪ್ ದ ಪೇಷಂಟ್. 5 ದಿವಸಕ್ಕೆ ನಾವು ಕಳಿಸ್ಕೊಡ್ತೀವಿ. ಸೊ ಯೂಶಲಿ ಪೇಷಂಟಿಗೆ ಇಮಿಡಿಯೇಟ್ಲಿ ನಾವು ವಾಕಿಂಗ್ ರಿಸ್ಯೂಮ್ ಮಾಡ್ಬೋದು, ಅವ್ರ ನಾರ್ಮಲ್ ಆಕ್ಟಿವಿಟೀಸ್ ರಿಸ್ಯೂಮ್ ಮಾಡ್ಬೋದು. ಏನಾಗುತ್ತೆ ಅಂದರೆ ಫಸ್ಟ್ ಆಯಾಸ ಎಲ್ಲ ಆಗುತ್ತೆ, ಡೆಫಿನೆಟ್ಲಿ ಒಂದು ಪನಿಷ್ಮೆಂಟ್. ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅನ್ನೋ ಒಂದು ಭಯ ಇರುತ್ತೆ, ಇದ್ರ ಬಗ್ಗೆ ಇಸ್ ಎ ಮೋರ್ ಕಾಮನ್ ಕ್ವಶನ್ ಸೈಡ್ ಎಫೆಕ್ಟ್ಸ್ ಅನ್ನೋದು. ಯಾಕಂದರೆ ತುಂಬ ಜನಕ್ಕೆ ಭಯ ಇರುತ್ತೆ. ಮೇನ್ಲಿ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಆಯಾಸ ಆಗ್ಬೋದು, ಯಾಕಂದರೆ ಮೊದಲು ತಿನ್ನಕ್ಕಾಗ್ತಿರಲ್ಲ. ಸೊ ಆ ಒಂದು ಅಡಾಪ್ಟೇಷನ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಲೀಕ್ ಅಂತ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಸೊ ಅದಕ್ಕೂ ಭಯ ಪಡ್ತಾರೆ. ಆ ಥರ ಚಾನ್ಸಸ್ ನಾವು ಏನಾಗುತ್ತೆ ಅಂದರೆ ಆಪರೇಷನ್ ಟೇಬಲಲ್ಲೂ ಕೂಡ ಲೀಕ್ ಟೆಸ್ಟ್ ಮಾಡ್ತೀವಿ, ಮತ್ತು ಆಮೇಲೆ ಸರ್ಜರಿ ಆಗಿ 2 days ಬಿಟ್ಟು ಕೂಡ ಲೀಕ್ ಟೆಸ್ಟ್ ಮಾಡ್ತೀವಿ. ಸೊ ದ ಚಾನ್ಸಸ್ ಆರ್ ವೆರಿ ಮಿನಿಮಲ್. ಸೊ ದ ವರ್ಲ್ಡ್ ವೈಡ್ ಮಾರ್ಟಾಲಿಟಿ ರೇಟ್ ಈಸ್ ಲೆಸ್ ದನ್ 1%. ಸೊ ಭಯ ಪಡುವಂಥ ಸರ್ಜರಿ ಅಲ್ಲ. ನಿಮ್ಮ ಆತ್ಮವಿಶ್ವಾಸನ ದ್ವಿಗುಣ ಮಾಡುತ್ತೆ ನಿಮ್ಮ ವೆಯ್ಟ್ ಲಾಸ್ ಕಡಿಮೆ ಆಗೋದ್ರಿಂದ, ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಬರೋದ್ರಿಂದ. ಸೊ ಯಾವುದೇ ಒಂದು ಸರ್ಜರಿ ರಿಸ್ಕ್ ಇಲ್ಲದಲೇ ಇರೋದಿಲ್ಲ. ಈವನ್ ನಮ್ಮ ಒಂದು ಪ್ರಯಾಣ ಕೂಡ ರಿಸ್ಕ್ ಅಲ್ಲದಲೇ ಇರೋದಿಲ್ಲ. ನಾವು ಹೋಗ್ಬೇಕಾದ್ರೆ ಕೂಡ ಏನಾರು ಆಗ್ಬೋದಲ್ವಾ ದಾರಿಯಲ್ಲಿ. ಅದೇ ರೀತಿ ಕೂಡ ನಾವು ಒಂದು ಮಿನಿಮಲ್ ರಿಸ್ಕ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ಏನು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆ ಥರ ಭಯಪಡುವಂಥದ್ದು ಏನೂ ಇಲ್ಲ. ಕಾಂಪ್ಲಿಕೇಶನ್ಸ್ ಏನಾದರೂ ಇರುತ್ತಾ? ಕಾಂಪ್ಲಿಕೇಶನ್ಸ್ ಅದೇ ಲೀಕ್ ಅಂತ ಹೇಳಿದ್ನಲ್ಲ, ಅದು ಲಿಟ್ರೇಚರ್ ವೈಸ್ ಡಾಕ್ಯುಮೆಂಟ್ ಆಗಿದೆ, ಬಟ್ ನಾವು ನೋಡಿಲ್ಲ ಇದುವರೆಗೂ. ಕಾಂಪ್ಲಿಕೇಶನ್ ಅನ್ನೋಕ್ಕಿಂತ ಒಂಥರ ಹೆಲ್ತಿ ಕಾಂಪ್ಲಿಕೇಶನ್ ವೆಯ್ಟ್ ಲಾಸ್. ಸೊ ವೆಯ್ಟ್ ಲಾಸ್ ಡೆಫಿನೆಟ್ಲಿ ಆಗುತ್ತೆ. ಈಗ ಮಾಲ್ ಅಬ್ಸಾರ್ಪ್ಷನ್ ಕೇಸಸಲ್ಲಿ ವೈಟಮಿನ್ಸ್ ಕೊರತೆಗಳು ಬರ್ತವೆ. ಯಾಕಂದರೆ ನಾವು ತುಂಬ ವೈಟಮಿನ್ಸ್ ಅಬ್ಸಾರ್ಪ್ಷನ್ ಎಲ್ಲ ಆಗೋದೇ ಸಣ್ಣ ಕರ್ಡ್ ಮೊದಲೇ ಭಾಗದಲ್ಲಿ. ಸೊ ಮಾಲ್ ಅಬ್ಸಾರ್ಪ್ಷನ್ ಸರ್ಜರಿಗಳಲ್ಲಿ ನಾವು ಆದಷ್ಟು ರೀಪ್ಲೇಸ್ಮೆಂಟ್ಸ್ ಕೊಡಬೇಕಾಗತ್ತೆ. ಆಲ್ಮೋಸ್ಟ್ ಒನ್ಸ್ ಇನ್ 3 months ಅವ್ರದ್ದು ಬ್ಲಡ್ ಚೆಕಪ್ ಮಾಡಿ ಅದನ್ನೆಲ್ಲ ಮಾನಿಟರ್ ಮಾಡಬೇಕು. ಯಾಕಂದರೆ ಸಣ್ಣ ಇರುತ್ತೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾರೆ, ಅವೆಲ್ಲ ಭಾರಿ ಎಸೆನ್ಷಿಯಲ್ ನಮ್ಮ ಬಾಡಿ ಇದಕ್ಕೆ. ಸೊ ಅವನ್ನೆಲ್ಲ ಪೇಷಂಟ್ ಅರ್ಥ ಮಾಡ್ಕೊಳ್ಬೇಕು. ನಾವು ಈ ಟೆಸ್ಟ್ಗಳಿಗೆ ರೆಗ್ಯುಲರಾಗಿ ಬರಬೇಕಂತ. ವೆಯ್ಟ್ ಲಾಸ್ ಆದ ತಕ್ಷಣ ಖುಷಿ ಪಟ್ಬಿಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಇದು ವೆಯ್ಟ್ ಲಾಸ್ ಆದಾಗ ಈ ನ್ಯೂಟ್ರಿಯೆಂಟ್ಸ್ದು ರೀಪ್ಲೇಸ್ಮೆಂಟ್ ಮತ್ತು ಸಪ್ಲಿಮೆಂಟ್ ಕೊಡೋದು ಇರುತ್ತಲ್ಲ, ತುಂಬ ಇಂಪಾರ್ಟೆಂಟ್. ಸೊ ಆದಷ್ಟು ನೀವು ವೈದ್ಯರ ಸಲಹೆನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಬೈಪಾಸ್ ಸರ್ಜರಿಗಳಲ್ಲಿ. ಸೊ B12 ಇಂಜೆಕ್ಷನ್ಗಳು, ಆಮೇಲೆ ಕೆಲವೊಂದು ಮಲ್ಟಿವೈಟಮಿನ್ ಸಪ್ಲಿಮೆಂಟ್ಸ್ಗಳು ನೀವು ತಗೊಬೇಕಾಗತ್ತೆ. ಅವಾಗ ತಗೊಂಡಾಗ ಏನಾಗುತ್ತೆ ಅಂದರೆ ಈ ರೀತಿಯಾದ ಯಾವುದೇ ಒಂದು ಅಡ್ವರ್ಸ್ ಎಫೆಕ್ಟ್ ಬರೋದಿಲ್ಲ. ಹಾಗೆ ಜನಪರವಾಗಿ ಒಂದು ಕ್ವಶನ್ ಇದೆ, ಯಾಕಂದರೆ ಕಾಮನ್ ಆಗಿ ತುಂಬ ಜನ ಕೇಳ್ತಿರ್ತಾರೆ, ಈ ರೀತಿ ಸರ್ಜರಿಗೆ ಮೊರೆ ಹೋದವರು ಹಾರ್ಟ್ ಅಟ್ಯಾಕ್ ಆಗ್ತಿರ್ಕೊಂಡಂತೆ ಈ ರೀತಿ ಎಲ್ಲ ಕೇಳ್ತಾ ಇರ್ತೀವಿ. ಇದೆಲ್ಲ ನಿಜನಾ? ಇಲ್ಲ, ಕ್ಲಾರಿಟಿ ಕೊಡ್ಬೋದಾ? ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಯಾವ ಸರ್ಜರಿ ಮಾಡಿದ್ರೂ ಆಗುತ್ತೆ, ಬ್ಯಾರೆಟಿಕ್ ಸರ್ಜರಿ ಮಾಡಿದ್ರೆ ಆಗುತ್ತೆ ಅಂತ ಏನಿಲ್ಲ. ಅದು ಕಾರ್ಡಿಯಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತಾರೆ. ಈಗ ನಾವು ಹೇಳಿದಾಗೆ ಪ್ರತಿಯೊಂದು ಪೇಷಂಟ್ ನಾವು ಸರ್ಜರಿ ತಗೊಳಕ್ಕೆ ಮುಂಚೆ ಅವನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿರ್ತೀವಿ, ECG, ಎಕೋ ಎಲ್ಲ ಮಾಡಿರ್ತೀವಿ. ಸೊ ಅವುಗಳಲ್ಲಿ ಯೂಶಲಿ ಏನಾದ್ರು ಒಂದು ಇಂಡಿಕೇಶನ್ ಇದ್ದೇ ಇರುತ್ತೆ. ನಾವು ಸ್ಟ್ರೈಟ್ ಆಗಿ ಅವ್ರನ್ನ ಬಂದ ತಕ್ಷಣ ಕರ್ಕೊಂಡೋಗಿ ಸರ್ಜರಿ ಮಾಡೋದಿಲ್ಲ. ಇವೆಲ್ಲ ಎವ್ಯಾಲ್ಯೂಯೇಟ್ ಮಾಡಿದಾಗ ಆ ರಿಸ್ಕ್ ಫ್ಯಾಕ್ಟರ್ ಯೂಶಲಿ ಇಲ್ಲದೆ ಇದ್ರೆ ದ ಚಾನ್ಸಸ್ ಆಫ್ ಕಾರ್ಡಿಯಕ್ ಅರೆಸ್ಟ್ ಸರ್ಜರಿ ಆಗೋ ಟೈಮಲ್ಲಿ ತುಂಬಾ ವಿರಳ, ನೋಡಿಲ್ಲ. ಅದೇನಾಗುತ್ತೆ ಅಂದ್ರೆ ಕಾರ್ಡಿಯಕ್ ಅಟ್ಯಾಕ್ ಆಗೋದನ್ನ ತಪ್ಪಿಸುತ್ತೆ. ಯಾಕಂದ್ರೆ ಮೆಟಾಬಾಲಿಕ್ ಸಿಂಡ್ರೋಮ್ ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಅಬ್ನಾರ್ಮಲ್ ಇರುತ್ತೆ, ಶುಗರ್ ಲೆವೆಲ್ ಅಬ್ನಾರ್ಮಲ್ ಇರುತ್ತೆ, ಆಮೇಲೆ BP ಜಾಸ್ತಿ ಇರುತ್ತೆ, ಆಮೇಲೆ ಓವರ್ ವೇಟ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಸರ್ಜರಿ ಮಾಡಿದಾಗ ಈ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅಂದ್ರೆ ಟ್ರೈಗ್ಲಿಸರೈಡ್ಸ್ ಅಂತಾರೆ, ಆ ಲೆವೆಲ್ ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲ್ ಬರುತ್ತೆ, BP ನಾರ್ಮಲೈಸ್ ಆಗುತ್ತೆ. ಸೊ ಇವೆಲ್ಲ ಆದಾಗ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇನ್ನು ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಇನ್ನು ಮಕ್ಕಳಲ್ಲೂ ಕೂಡ ತುಂಬಾ ಒಬೆಸಿಟಿ ನೋಡ್ತಾ ಇದ್ದೀವಿ. ಸೊ ಅವ್ರಿಗೂ ಕೂಡ ಈ ಸರ್ಜರಿ ಮೊರೆ ಹೋಗಬೇಕಾಗುತ್ತಾ, ಏನಿದೆ ಅವ್ರಿಗೆ? ಇಸ್ ಅ ಗುಡ್ ಕ್ವಶನ್. ಆಫ್ ಲೈಟ್ ಚೈಲ್ಡ್ಹುಡ್ ಒಬೆಸಿಟಿ ಇಸ್ ಬಿಕಮ್ ಎ ಬಿಗ್ ಕನ್ಸರ್ನ್. ಈಗ ಏನಾದಂದ್ರೆ ಚೈಲ್ಡ್ಹುಡ್ ಒಬೆಸಿಟಿ, ಈಗ ಸಣ್ಣ ಮಕ್ಕಳು ದಪ್ಪ ಇದ್ದವರು ಫ್ಯೂಚರ್ ದಪ್ಪ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಾವು ಯಾವಾಗ ಮಕ್ಕಳು ಮುದ್ದಿಂದ ಬೆಳೆಸ್ಬೋದು, ಬಟ್ ಅವರಲ್ಲಿ ಸ್ವಲ್ಪ ಒಬೆಸಿಟಿ ಅನ್ನೋದು ಈಗ ಹೇಗೆ ಇರುತ್ತಲ್ಲ, ಆ ಒಬೆಸಿಟಿ ಆಗೋ ಒಂದು ಚಾನ್ಸಸ್ ನಿಮಗೆ ಹೇಗೆ ಗೊತ್ತಾಗುತ್ತೆ, ಮಗು ಆ ಏಜ್ ತಕ್ಕಿಂತ ಜಾಸ್ತಿ ದಪ್ಪ ಇದ್ದಾಗ ಆವಾಗಲೇ ನೀವು ಗಮನ ಹರಿಸಿದ್ರೆ ಮುಂದೆ ಈ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಸೊ ಆಬ್ವಿಯಸ್ಲಿ ನಾವು 13 ವರ್ಷದ ಕೆಳಗಿರೋರಿಗೆ ಯಾರಿಗೂ ಆಪರೇಟ್ ಮಾಡೋಲ್ಲ. ಅಡೋಲೆಸೆನ್ಸ್ ಆದಮೇಲೆ 13 ವರ್ಷ ಕಳೆದ ನಂತರ ಐಡಿಯಲ್ ಏಜ್ ಟು ಸ್ಟಾರ್ಟ್ ದಿಸ್ ಒಬೆಸಿಟಿ ಸರ್ಜರೀಸ್ 18 ವರ್ಷ ಕಳೆದು. ಸೊ ಹಾಗಾಗಿ ನಾವು 18 years ಆದಮೇಲೆ ತಗೊಳೋದು. ಸೈಕಾಲಜಿಸ್ಟ್ ಅವರು ಫುಲ್ ಇದಕ್ಕೆ ಕನ್ಸೆಂಟ್ ಕೊಡಬೇಕು. ಹೌದು, ಈ ಮಗು ಸರ್ಜರಿ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿದೆ,
ಇದರದ ಒಂದು ಉಪಯೋಗ ಏನು ಆಮೇಲೆ ಸೈಡ್ ಎಫೆಕ್ಟ್ಸ್ ಏನು ಅಂತ ಅರ್ಥ ಮಾಡ್ಕೊಂಡಿದೆ, ಕೊಡುವಷ್ಟು ಮನಸ್ಥಿತಿ ಇದೆ ಅಂದರೆ ಮಾತ್ರ ಮುಂದುವರಿತೀವಿ. ಸೊ ಫೈನಲಿ ಏನು ಹೇಳ್ತೀರಿ ವೀಕ್ಷಕರಿಗೆ, ಎಷ್ಟು ಸೇಫ್ ಈ ಟ್ರೀಟ್ಮೆಂಟ್ ಅಂತ? ಸರ್ಜರಿ ವೈಸ್ ನಾ ಈ ಒಂದು ಪ್ರೊಸೀಜರ್ನ 99% ಸೇಫ್ ಅಂತೀವಿ, ಈವನ್ 100% ಸೇಫ್ ಅಂತೀವಿ. ಆಬ್ವಿಯಸ್ಲಿ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡಿದ್ರೆ, ಅಂದರೆ ಅದರಲ್ಲಿರೋ ಒಂದು ರಿಸ್ಕು ಮತ್ತು ಅದರಿಂದ ಆಗುವ ಉಪಯೋಗಗಳು ನೋಡಿದ್ರೆ ಉಪಯೋಗ ತುಂಬ ಇದೆ, ರಿಸ್ಕ್ ತುಂಬ ಮಿನಿಮಲ್ ಇದೆ. ಸೊ ಈ ಒಂದು ರಿಸ್ಕ್ ಬೆನಿಫಿಟ್ ರೇಷಿಯೋನ ನಾವು ಆದಷ್ಟು ಕುಲಂಕುಷವಾಗಿ ನೋಡಿ ಹೇಳೋದಾದರೆ ಇದರಿಂದ ಉಪಯೋಗ ಜಾಸ್ತಿ ಇದೆ. ಸೊ ಬೆನಿಫಿಟ್ಸ್ ತುಂಬ ಇದೆ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ತುಂಬ ಚೆನ್ನಾಗುತ್ತೆ. ಯಾವುದಕ್ಕೂ ಭಯಪಡುವಂಥದ್ದು ಇರೋದಿಲ್ಲ. ಯಾಕಂದರೆ ನಾವು ಒಂದು ಸರ್ಜರಿ ಮುಂಚಿತವಾಗಿ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳು ತಗೊಂತೀವಿ. ಆಮೇಲೆ ಯಾವೊಂದು ಸರ್ಜರಿ ಯಾವೊಂದು ಏಜ್ ಗ್ರೂಪಲ್ಲಿ ಅನ್ವಯ ಆಗುತ್ತೆ, ಯಾವೊಂದು ಸರ್ಜರಿ ಯಾವೊಂದು ಕೋಮಾರ್ಬಿಡಿಟೀಸ್ ಅಂದರೆ ಡಯಾಬಿಟಿಸ್, ಹೈಪರ್ ಕೊಲೆಸ್ಟ್ರಾಲಿಮಿಯಾ, ಹೈಪರ್ ಟೆನ್ಷನ್ ಇವುಗಳಿಗೆ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಅನ್ನೋದು ಇರುತ್ತಲ್ಲ, ಇದನ್ನೆಲ್ಲ ನಮಗೆ ಹೇಳಿ ನಿಮ್ಮ ಒಂದು ಒಪ್ಪಿಗೆ ತಗೊಂಡು ಆ ಥರದ ಸರ್ಜರಿಗೆ ಮುಂದೋಗ್ತೀವಿ. ಸೊ ಭಯಪಡಬೇಡಿ, ನಾವೆಲ್ಲ ನಿಮಗೆ ಸಹಾಯಕ್ಕಿದ್ದೇವೆ. ಸೊ ಡೋಂಟ್ ವರಿ, ರಿಲ್ಯಾಕ್ಸ್. ಓಕೆ ಸರ್, ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ತೆ, ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.